ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ನಿಮ್ಮ ಮೊದಲ ಪತ್ರಿಕೆಯಾಗಿರುವಂತಹ ಭಾರತದಲ್ಲಿ ಸಾಮಾಜಿಕ ಸಮಸ್ಯೆಗಳು ಇದರಲ್ಲಿ ಎರಡನೆಯ ಘಟಕವಾಗಿರುವಂತಹ ಅಪರಾಧದ ಕುರಿತು ಚರ್ಚಿಸ್ತಾ ಇದ್ದೀವಿ. ಈ ಮೊದಲಿನ ಅವಧಿಯಲ್ಲಿ ಅಪರಾಧ, ಅದರ ಅರ್ಥ ಮತ್ತು ವ್ಯಾಖ್ಯಾನಗಳ ಕುರಿತು ಚರ್ಚಿಸಿದ್ದೇವೆ. ಇವತ್ತಿನ ಅವಧಿಯಲ್ಲಿ ಅಪರಾಧದ ಸ್ವರೂಪ ಅಥವಾ ಗುಣಲಕ್ಷಣಗಳ ಕುರಿತು ಚರ್ಚಿಸೋಣ. Dear students, welcome to sociology class. Your first paper, the social problems in India. We are discussing the second unit about the crime. In previous class already we know what is crime, its meaning and definition. Today we will discuss the nature or the characteristics of crime. ಅಪರಾಧದ ರೂಪ ಅಥವಾ ಗುಣ ಹೇಗಿರ್ತವೆ ಅಂತ ನೋಡಿದಾದರೆ, ಒಂದು ಕಾನೂನು ವಿರೋಧಿ ಕೃತ್ಯ ಅಂತ ಕರಿತೀವಿ. ಅಪರಾಧವು ಒಂದು ಕಾನೂನು ವಿರೋಧಿ ಕೃತ್ಯ ಅಂತ. ಹಾಲ್, ಜೆರೋಮ್, ಮೈಕೆಲ್ ಆಡ್ಲರ್ದಂತಹವರು ಅಪರಾಧವನ್ನು ಒಂದು ಕಾನೂನು ವಿರೋಧಿ ಕೃತ್ಯ ಅಂತ ಕರೀತಾರೆ. ಅಪರಾಧವು ಒಂದು ಪ್ರದೇಶ ಅಥವಾ ದೇಶದಲ್ಲಿನ ನಿಯಮ ಮತ್ತು ಕಾನೂನುಗಳನ್ನು ಉಲ್ಲಂಘಿಸುವ ಕ್ರಿಯೆಯಾಗಿರುತ್ತದೆ. ಯಾವ ಪ್ರದೇಶ ಅಥವಾ ದೇಶದಲ್ಲಿ ವ್ಯಕ್ತಿ ಅಥವಾ ಸಮೂಹ ಅದು ಸ್ಥಾಪಿಸಿರುವಂಥ ನಿಯಮಗಳನ್ನು, ಕಾನೂನುಗಳನ್ನು ಮುರಿತದೆಯೋ ಅಥವಾ ಉಲ್ಲಂಘಿಸುತ್ತದೆಯೋ ಅದನ್ನು ನಾವು ಅಪರಾಧ ಅಂತ ಕರಿತೀವಿ. ಸಮಾಜ ವಿರೋಧಿ ಕೃತ್ಯಗಳು ಏನೆಲ್ಲ ಇವೆಯೋ ಅವೆಲ್ಲವೂ ಕೂಡ ಇಲ್ಲಿ ಅಪರಾಧದ ಸ್ವರೂಪವನ್ನು ಪಡೆದುಕೊಳ್ಳುತ್ತವೆ. ಒಂದು ರಾಜ್ಯವು ರೂಪಿಸಿದ ಕಾನೂನುಗಳಿಗೆ ಯಾವಾಗ ಜನ ವಿರುದ್ಧವಾಗಿ ವರ್ತಿಸುತ್ತಾರೆಯೋ ಅಂಥ ಕೃತ್ಯಗಳು ಕಾನೂನು ಅಪರಾಧಗಳಾಗಿ ರೂಪ ಪಡೆದುಕೊಳ್ಳುತ್ತವೆ. ಅಂದರೆ ಇಲ್ಲಿ ನಿಯಮ ಕಾನೂನುಗಳ ಉಲ್ಲಂಘನೆಯೇ ಅಥವಾ ವಿರೋಧಿ ಕೃತ್ಯವೇ ಅಪರಾಧದ ಒಂದು ವಿಶಿಷ್ಟ ಗುಣ ಅಂತ ನಾವು ಕಾಣ್ತೀವಿ. The first nature or the characteristics of crime is an illegal act. Here Hall, Jerome, Michael and Adler, many scholars, they said that if the illegal act or activity conducted by people, it is called crime. When the people of a region or a nation, when they broke the rule, when they oppose the laws, that is called crime. So if the activities of people against the law, against the norms of the country, automatically it take a shape of crime. Here some laws are formulated by a state. If the people not follow it properly, when they broke the
laws which are preferred by the state or constructed by the state, that action we consider as a crime. ಎರಡನೆಯದು ಅಪಾಯಕಾರಿಯಾದ ಕ್ರಿಯೆ. ಅಪರಾಧವು ಒಂದು ಅಪಾಯಕಾರಿಯಾದ ಕ್ರಿಯೆ ಅಂತ ಕರಿತೀವಿ. ಇದೊಂದು ಸಹಜ ಅಥವಾ ಸ್ವಾಭಾವಿಕ ಕೃತ್ಯವಲ್ಲ. ಅಪರಾಧವು ಒಂದು ಸಹಜ ಅಥವಾ ಸ್ವಾಭಾವಿಕವಾಗಿರುವಂಥ ಕ್ರಿಯೆಯಲ್ಲ ಅಥವಾ ಕೃತ್ಯವಲ್ಲ. ಇದು ಸಮಾಜದಲ್ಲಿನ ಇತರರ ಅಥವಾ ಸಮಾಜದ ಹಿತಾಸಕ್ತಿಗಳಿಗೆ ಅಪಾಯವನ್ನುಂಟು ಮಾಡುವ, ಹಾನಿಯನ್ನುಂಟು ಮಾಡುವ, ನಷ್ಟವನ್ನುಂಟು ಮಾಡುವ ಕ್ರಿಯೆಯಾಗಿರುತ್ತದೆ. ಯಾವಾಗ ಇಡೀ ಸಮಾಜ, ಸಮೂಹ ಅಥವಾ ರಾಷ್ಟ್ರದ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿರುವಂಥ ಕ್ರಿಯೆ ಏರ್ಪಡ್ತದ, ಅವಾಗದು ಅಪರಾಧ ಅಂತ ಅನಿಸಿಕೊಳ್ತದ. ಉದಾಹರಣೆಗೆ, ಪ್ರಾಣಿಗಳನ್ನು ಬಲಿ ಕೊಡುವುದು ರಾಜ್ಯದಿಂದ ನಿಷೇಧಿಸಲ್ಪಟ್ಟಿರುವ ಕೃತ್ಯ. ಹಾಗಾಗಿ ಇದನ್ನು ನಾವೊಂದು ಅಪರಾಧ ಅಂತ ಕರಿತೀವಿ. ಆದರೆ ಅದು ಸಮಾಜದಲ್ಲಿನ ಇತರರಿಗೆ ಹಾನಿಯನ್ನುಂಟು ಮಾಡುವ ಕ್ರಿಯೆಯಲ್ಲ. ಆದರೆ ಅದು ಜೀವ ಹಾನಿಯನ್ನು ಉಂಟು ಮಾಡುವಂಥದ್ದಾಗಿರೋದರಿಂದ, ಅದು ಸಹಜವಾಗಿರದೆ ಒಂದು ಜೀವಿಯ ಹಿತಾಸಕ್ತಿಗೆ ವಿರುದ್ಧವಾಗಿರುವಂಥ ಕ್ರಿಯೆಯಾಗಿರುವುದರಿಂದ ಪ್ರಾಣಿ ಬಲಿ. ಹಾಗಾಗಿ ಅದನ್ನು ಒಂದು ರಾಜ್ಯದ ನಿಯಮಗಳ ಪ್ರಕಾರ ಅಪರಾಧ ಅನ್ನುವಂಥದ್ದನ್ನು ಕರಿತೀವಿ. ಅನದರ್ ಒನ್ ನೇಚರ್ ಆಫ್ ಕ್ರೈಮ್ ಇಸ್ ದ್ಯಾಟ್ harmful act. Crime is a harmful act. It is not an incident or a natural action. Crime, it is not an incident or a natural action. It is an action which dangerous to the interest of the community, interest of the other members of the society, the interest of the nation. When the harmful activity is conducted by a person or group against the others, the interest of the people, it considered as a crime. Prohibition of alcoholism and prohibition of what we called prani bali, it is also an crime in a particular state or society, because it loses a living being's right to live. It affects his life, so it is an crime. ಮೂರನೇದ್ದು ದುರುದ್ದೇಶವುಳ್ಳ ಕೃತ್ಯ. ಅಪರಾಧವು ಒಂದು ದುರುದ್ದೇಶವುಳ್ಳ ಕೃತ್ಯ ಅಂತ ಕರಿತೇವೆ. ಅಪರಾಧದ ಹಿಂದೆ ಯಾವ ಒಳ್ಳೆ ಉದ್ದೇಶವಿರುವುದಿಲ್ಲ. ಯಾವುದೇ ಪ್ರಕಾರದ ಒಂದು ಕೃತ್ಯ ಅಥವಾ ಕ್ರಿಯೆ, ಅದಕ್ಕೆ ಯಾವುದೇ ಒಂದು ಒಳ್ಳೆಯ ಉದ್ದೇಶವಿಲ್ಲದೆ ಇದ್ದಾಗ ಏರ್ಪಟ್ಟಾಗ ಅದು ಅಪರಾಧವಾಗುತ್ತದೆ. ಅಪರಾಧಕ್ಕೆ ಹಿನ್ನೆಲೆಯಾಗಿ ಕೆಟ್ಟ ಕೆಲಸ ಮಾಡುವ ಅಥವಾ ಕ್ರಿಯಾಲೋಪದೋಷವೆಸಗುವ ಅದು ಹಾನಿಯನ್ನಗೈಯುವಂಥ ಉದ್ದೇಶವಿರುತ್ತದೆ. ಉದಾಹರಣೆಗೆ, ಆಸ್ತಿಯನ್ನ ದೋಚುವ ಸಲುವಾಗಿ ಮಾಡುವ ಕೊಲೆ, ಒಬ್ಬ ವೈದ್ಯ ಸೂಕ್ತ ಸಂದರ್ಭದಲ್ಲಿ ಉಪಚಾರ ನೀಡದೇ ಇದ್ದರೆ, ಒಬ್ಬ ಪೊಲೀಸ್ ತನ್ನ ಕಣ್ಮುಂದೆ ಇರುವಂಥ ಅಪರಾಧಿಯನ್ನ ಬಂಧಿಸದಿದ್ದರೆ, ಇವೆಲ್ಲವೂ ಕೂಡ ಒಂದು ಕರ್ತವ್ಯ ಲೋಪ ಅಪರಾಧಗಳೇ. ಹಾಗೆ ಮಾಡುವುದಕ್ಕೆ ಅವರಲ್ಲಿ ಒಂದು ದುರುದ್ದೇಶವಿದೆ. ಒಂದು ಉದ್ದೇಶಪೂರ್ವಕವಾಗಿಯೇ ಅವರನ್ನು ಬಿಟ್ಟಿರುವಂಥದ್ದು ಅಥವಾ ಶಿಕ್ಷಿಸದೇ ಇರುವಂಥದ್ದು. ಇಂಥ ಚಟುವಟಿಕೆ ಏರ್ಪಟ್ಟರೆ
ಅವೆಲ್ಲವೂ ಕೂಡ ಅಪರಾಧಗಳೇ. ಥರ್ಡ್ ನೇಚರ್ ಆಫ್ ಕ್ರೈಮ್ ಈಸ್ ದ್ಯಾಟ್ malfeased intention. Behind crime there is no good thing or good action or intention. Almost all the crimes which are takes place behind there is a bad intention, and they are not good activities. They are almost all illegal acts. If a person murder someone to acquire his property, if a doctor did not give proper treatment in emergency, if a police not arrest a criminal, these all are crimes. We called behind there is a bad intention to they did not take any action. This type of activity is also called crime. ಇನ್ನೊಂದು ಅಪರಾಧಿ ಉದ್ದೇಶ ಅಂತ. ಅಪರಾಧದ ಇನ್ನೊಂದು ಗುಣ ಏನಂತಂದ್ರೆ, ಅಪರಾಧಿಕ ಕ್ರಿಯೆಗೆ ಹಿನ್ನೆಲೆಯಾಗಿ ಒಂದು ಅಪರಾಧಿ ಉದ್ದೇಶವಿರುತ್ತದೆ ಅಥವಾ ಪ್ರೇರಣೆ ಇರುತ್ತದೆ. ಅಪರಾಧದ ವರ್ತನೆಯನ್ನು ವಿವರಿಸುವಂಥ ಸಂದರ್ಭದಲ್ಲಿ ಅಪರಾಧದ ಉದ್ದೇಶ ಅಥವಾ ಅಪರಾಧಗೈಲಿಕ್ಕಿರುವಂಥ ಪ್ರೇರಣೆಗಳನ್ನು ನಾವು ನಿರ್ಲಕ್ಷಿಸುವಂತಿಲ್ಲ. ಉದಾಹರಣೆಗೆ, ಕಳ್ಳನನ್ನು ಸಾರ್ವಜನಿಕರು ಕೊಲೆ ಮಾಡುವಂಥದ್ದು. ಇಲ್ಲಿ ಆತನನ್ನು ಉದ್ದೇಶಪೂರ್ವಕವಾಗಿ ಕೊಂದದ್ದಲ್ಲ, ಆತನ ಕಳ್ಳತನವನ್ನು ಮಾಡಿದ್ದಕ್ಕೆ ಪ್ರೇರೇಪಿತರಾಗಿ ಕೊಲೆಯನ್ನು ಮಾಡುವಂಥದ್ದು. ಹಾಗೆ ಆತನನ್ನು ಕೊಲೆಯನ್ನು ಮಾಡುವಂಥದ್ದು ಕೂಡ ಒಳ್ಳೆಯದಲ್ಲ, ಅದು ಕೂಡ ಅಪರಾಧವೇ. ಆತನನ್ನು ಕಾನೂನಿಗೆ ಒಪ್ಪಿಸುವುದು ಸೂಕ್ತ, ಹೊರತಾಗಿ ಸಾರ್ವಜನಿಕರು ಕಾನೂನನ್ನು ತಮ್ಮ ಕೈಗೆ ತೆಗೆದುಕೊಳ್ಳುವಂಥದ್ದಲ್ಲ. ಕಾನೂನನ್ನು ಕೈಗೆ ತೆಗೆದುಕೊಳ್ಳುವುದು ಒಂದು ಅಪರಾಧವೇ ಆಗುತ್ತದೆ. ಕಳ್ಳನನ್ನು ಶಿಕ್ಷಿಸುವುದು ಒಂದು ಉದ್ದೇಶವೇ, ಆದರೆ ಅದಕ್ಕೆ ನಾವು ಹೇಗೆ ಪ್ರೇರೇಪಣೆಗೊಳ್ಳುತ್ತೇವೆ ಅನ್ನುವಂಥದ್ದು ಕೂಡ ಅದಕ್ಕೆ ಸಂಬಂಧಿಸಿದ್ದಾಗಿರುತ್ತದೆ. ಹಾಗಾಗಿ ಅಪರಾಧಿ ಉದ್ದೇಶವನ್ನು ಅಪರಾಧದ ಒಂದು ಪ್ರಮುಖ ಗುಣವನ್ನಾಗಿ ನಾವು ಕಾಣ್ತೀವಿ. ಕ್ರಿಮಿನಲ್ ಇಂಟೆನ್ಷನ್. Behind there is a criminal intention, there is a criminal action. In the time of explanation of the behavior of a crime, we don't neglect the intention and motivation. If a thief murdered by the public, behind there is a intention, the people punish the thief, but they don't take legal in their hand. They just hand over the thief to the law or police. If they punished, that is also became a crime, because they are motivated to particular intention. There is an interlink in between both. ಇನ್ನೊಂದು, ಉದ್ದೇಶ ಮತ್ತು ವರ್ತನೆ ನಡುವೆ ಸಹಮತವಿರಬೇಕು ಅಂತ. ಉದ್ದೇಶ ಮತ್ತು ವರ್ತನೆಯ ನಡುವೆ ಸಹಮತವಿದ್ದರೆ ಅದನ್ನು ನಾವು ಅಪರಾಧ ಅಥವಾ ಅಲ್ಲನ್ನುವಂಥದ್ದನ್ನು ಗುರುತಿಸುವಂಥದ್ದು. ಯಾವುದೇ ಕೃತ್ಯವನ್ನು ಅಪರಾಧವೆಂದು ಪರಿಗಣಿಸಬೇಕಾದರೆ ಆ ಅಪರಾಧದ ಉದ್ದೇಶ ಮತ್ತು ಕ್ರಿಯೆಯ ನಡುವೆ ಇರುವಂಥ ಸಹಮತವೇನು ಅನ್ನೋದನ್ನು
ತಿಳ್ಕೋಬೇಕು ಅಂತ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ತನ್ನ ಬಂದೂಕನ್ನು ಸ್ವಚ್ಛಗೊಳಿಸುವಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಗುಂಡು ಹಾರಿ ದಾರಿಯಲ್ಲಿ ಹೋಗುವನು ಗಾಯಗೊಂಡ್ರೆ ಅಥವಾ ಸಾವನ್ನಪ್ಪಿದರೆ ಅದನ್ನು ಅಪರಾಧವೆಂದು, ಕೊಲೆ ಪ್ರಯತ್ನವೆಂದು ಪರಿಗಣಿಸಲಾಗುವುದಿಲ್ಲ. ಯಾಕೆಂದರೆ ಬಂದೂಕನ್ನು ಸ್ವಚ್ಛಗೊಳಿಸುವವನಿಗೆ ಕೊಲ್ಲಬೇಕೆಂಬ ಉದ್ದೇಶವಿರುವುದಿಲ್ಲ. ಅದು ಆಕಸ್ಮಿಕವಾಗಿ ಏರ್ಪಟ್ಟಿರುವಂಥ ಘಟನೆ. ಹಾಗಂತ ಅವನಿಗೆ ಶಿಕ್ಷೆ ಕೊಡದೇ ಬಿಡಲು ಸಾಧ್ಯವಿಲ್ಲ. ಯಾಕೆಂದರೆ ಅದಕ್ಕೆ ಸಂಬಂಧಪಟ್ಟ ಮುಂಜಾಗ್ರತಾ ಕ್ರಮಗಳನ್ನು ಅವನು ಕೈಗೊಳ್ಳಬೇಕಾಗಬೇಕಿತ್ತು. ಆ ಕಾರಣಕ್ಕಾಗಿ ಅವನು ಎಸಗಿದ್ದು ಅಪರಾಧ ಅಥವಾ ಅಪರಾಧ ಕೃತ್ಯವೇ ಆಗುತ್ತದೆ. ಹಾಗಾಗಿ ಉದ್ದೇಶ ಮತ್ತು ವರ್ತನೆ ನಡುವೆ ಸಹಮತವಿದ್ದಾಗ ಕೂಡ ಅದು ಅಪರಾಧ ಹೌದು ಅಲ್ಲೋ ಅನ್ನುವಂಥದ್ದನ್ನು ಕೂಡ ನಾವೊಂದು ಅಂಶವನ್ನು ಕಾಣ್ತೀವಿ. ಅವುಗಳ ಮಧ್ಯೆ ಇರುವಂಥ ಕಾರಣೀಯ ಸಂಬಂಧ, ಕಾರ್ಯ ಸಂಬಂಧವನ್ನು ಆಧರಿಸಿ ವ್ಯಕ್ತಿಯ ಕ್ರಿಯೆ ಅಪರಾಧವಾಗಿದೆಯೋ ಅಥವಾ ಇಲ್ಲವೋ ಅನ್ನೋದನ್ನು ನಿರ್ಧರಿಸಲಾಗುತ್ತದೆ. ಕನ್ಕರೆನ್ಸ್ ಆಫ್ ಇಂಟೆನ್ಷನ್ ಆ್ಯಂಡ್ ಕಂಡಕ್ಟ್. ಎನಿ ಆಕ್ಷನ್ to decide it is a crime before there is a concurrence in between intention and the conduct of activity. For example, in the time of cleaning pistol or any equipment, by mistake it is fired and someone murdered, it is not a crime. It is a natural incident. Behind there is no intention to murder those who are against in the time of cleaning the pistol. But another one side, it is a responsibility those who are had pistol, he must and should follow some rules and regulations. There is a casual relationship based on person's action. It is a crime or not, it decided only on the basis of casual relationship. ಇನ್ನೊಂದು ನಿಯಮಗಳ ಉಲ್ಲಂಘನೆ. ಸೊ ಯಾವಾಗ ಅಪರಾಧ ಕೃತ್ಯದ ಪರಿಕಲ್ಪನೆ ಕಾಲದಿಂದ ಕಾಲಕ್ಕೆ, ದೇಶದಿಂದ ದೇಶಕ್ಕೆ ಬದಲಾಗುವಂಥ ಸಂದರ್ಭದಲ್ಲಿ ಅಲ್ಲಿ ನಿಯಮಗಳ ಉಲ್ಲಂಘನೆ ಹೇಗೆ ನಡತೆಯ ಆಧಾರದ ಮೇಲೆ ಉಲ್ಲಂಘಿಸಲ್ಪಡುತ್ತದೆ ಎನ್ನುವಂಥದ್ದನ್ನು ನೋಡಿದಾಗ ಥಾರ್ಸ್ಟೈನ್ ಸೆಲ್ಲಿನ್ ಅವರು ಅಪರಾಧವನ್ನು ನಡತೆಯ ನಿಯಮಗಳ ಉಲ್ಲಂಘನೆ ಅಂತ ಕರೀತಾರೆ. ಒಂದು ಸಮಾಜ ಸಮುದಾಯದ ಜನ ಅದರ ನಿಯಮಗಳ ತಕ್ಕ ಹಾಗೆ ನಡೆದುಕೊಳ್ಳದೇ ಇದ್ದಾಗ ರಾಜ್ಯ ಅದನ್ನು ಅಪರಾಧವೆಂದು, ನಿಯಮಗಳ ಉಲ್ಲಂಘನೆ ಎಂದು ಶಿಕ್ಷಿಸುವುದು ಅಥವಾ ದಂಡ ವಿಧಿಸುವಂಥದ್ದು ಸರ್ವೇ ಸಾಮಾನ್ಯ. ಯಾವಾಗ ನಿಯಮಗಳ ಉಲ್ಲಂಘನೆಗೆ ಒಳಪಟ್ಟು ಒಬ್ಬ ವ್ಯಕ್ತಿ ಶಿಕ್ಷೆ ಅಥವಾ ದಂಡವನ್ನು ವಿಧಿಸುತ್ತಾನೆಯೋ ಅವನನ್ನು ಅಪರಾಧಿ ಎಂದು ಪರಿಗಣಿಸಲ್ಪಡುತ್ತಾನೆ. ಅನದರ್ ಒನ್, ನೇಚರ್ ಆಫ್
crime is that violation of norms. If a person violate the norms of the society, norms of the community, the particular state decide it is an crime. It must and should punish, or it may be penalty. If when a violate the norms and punished, or if they pay penalty, so that time he considered as a criminal. So violation of norms also the nature of a crime. ಇನ್ನೊಂದು ಗುಣಲಕ್ಷಣ ಬರ್ತದೆ, ಕಾನ್ಸೆಪ್ಟ್ ಆಫ್ ಕ್ರೈಮ್ ಈಸ್ ರಿಲೇಟಿವ್. ಅಪರಾಧದ ಕಲ್ಪನೆ ಸಾಪೇಕ್ಷ ಸ್ವರೂಪದ್ದು ಅಂತ. ಅದು ಕಾಲದಿಂದ ಕಾಲಕ್ಕೆ, ದೇಶದಿಂದ ದೇಶಕ್ಕೆ ಬದಲಾಗ್ತದೆ. ಒಂದು ಸಮಾಜ ಮನ್ನಿಸಲ್ಪಟ್ಟಿರುವಂಥ ಕೃತ್ಯ ಇನ್ನೊಂದು ಸಮಾಜದಿಂದ ಅದು ಮನ್ನಿಸದೇ ಹೋಗಬಹುದು. ಒಂದು ಕಾಲಾವಧಿಯಲ್ಲಿದ್ದಂಥ ಆಚರಣೆ ಇನ್ನೊಂದು ಕಾಲಾವಧಿಯಲ್ಲಿ ಅದು ಆಚರಣೆ ಅಥವಾ ಅಪರಾಧವೆಂದು ಪರಿವರ್ತನೆಗೊಳ್ಳಬಹುದು. ಹಾಗಾಗಿ ಅಪರಾಧ ಕಲ್ಪನೆ ಯಾವಾಗಲೂ ಸಾಪೇಕ್ಷ ಸ್ವರೂಪವನ್ನು ಹೊಂದಿರುತ್ತದೆ. ಅದು ಕಾಲದಿಂದ ಕಾಲಕ್ಕೆ, ದೇಶದಿಂದ ದೇಶಕ್ಕೆ, ಜನರಿಂದ ಜನರಕ್ಕೆ ಅದು ವ್ಯತ್ಯಾಸಗೊಳ್ತಾ ಹೋಗುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಕಾನ್ಸೆಪ್ಟ್ ಆಫ್ ಕ್ರೈಮ್ ಈಸ್ ರಿಲೇಟಿವ್. ಇಟ್ ಚೇಂಜ್ಡ್ ಫ್ರಮ್ ಒನ್ ಕಂಟ್ರಿ ಟು ಅನದರ್ ಕಂಟ್ರಿ, ಫ್ರಮ್ ಒನ್ ಟೈಮ್ ಟು ಅನದರ್ ಟೈಮ್, and one place to another place, which was practiced in a previous society, nowadays it may be crime. And what a nowadays and practice, before it is an crime. So it means it always change from one situation to another situation, or from one people of the nation to another people of the nation. It is not always fixed. The concept of crime, it is always relative. What is the present existing time? So these all are the nature or the characteristics of crime. ಮುಂದಿನ ಅವಧಿಯಲ್ಲಿ ಅಪರಾಧದ ಇನ್ನೊಂದು ಪರಿಕಲ್ಪನೆಯ ಕುರಿತು ಚರ್ಚಿಸೋಣ. ಧನ್ಯವಾದಗಳು.